ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆ ಶಿವಮೊಗ್ಗದಲ್ಲಿ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಎಲ್ಲಿದೆ ಅಂತ ಗೊತ್ತು. ಬಟ್ ಅದೇ ತರ ಇನ್ನೊಂದು ದೇವಸ್ಥಾನ ನಮ್ಮ ಶಿವಮೊಗ್ಗದಲ್ಲಿದೆ. ಆ ದೇವಸ್ಥಾನಕ್ಕೆ ನಿಮ್ಮನ್ನ ನಾನು ಕರ್ಕೊಂಡು ಹೋಗ್ತೀನಿ, ಬನ್ನಿ ಫಾಲೋ ಮಾಡಿ. ಬಾಲಸುಬ್ರಹ್ಮಣ್ಯ ದೇವಸ್ಥಾನ ಅಷ್ಟೇ ಅಲ್ಲ, ಇಲ್ಲಿರೋ ದೇವಸ್ಥಾನ ಸುತ್ತಲೂ ಇರೋ ವ್ಯೂಸ್ ಕೂಡ ತುಂಬಾ ಚೆನ್ನಾಗಿದೆ. ಇವಾಗ ನಾವು ಸ್ಟೆಪ್ಸ್ನ ಹತ್ತಿ ಮುಗಿಸಿದ್ದೀವಿ. ನೆಕ್ಸ್ಟ್ ಇಲ್ಲಿಂದ ಸ್ಟೆಪ್ಸ್ ಇಲ್ಲ. ನೆಕ್ಸ್ಟ್ ನಮಗಿರೋದು ಆಫ್ ರೋಡ್. ಓಕೆ, ವಿ ಕ್ಯಾನ್ ಗೋ ವಿತ್ ಆಫ್ ರೋಡ್ ಆ್ಯಂಡ್ ರೀಚ್ ದ ಟೆಂಪಲ್ ಸೂನ್. ನೀವು ನೋಡ್ತಾ ಇದ್ದೀರಲ್ವಾ, ಇದೆ ಆಫ್ ರೋಡು. ಇಲ್ಲಿಂದ ಅಲ್ಲಿ ತನಕ ಲಾಸ್ಟ್ ತನಕ ಹೋಗಿ ಮತ್ತೆ ಒಂದು ರೌಂಡ್ ಇದೆ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ, ನೋಡೋಣ. ಹಾಗೆ ಹೇಳೋದಾದ್ರು ನಮ್ಮ ಇರೋ ವ್ಯೂ ಎಲ್ಲ ತುಂಬಾ ಚೆನ್ನಾಗಿದೆ, ನೋಡೋದಕ್ಕೆ ವ್ಯೂಸ್ ನಮಗೆ ಸಪೋರ್ಟ್ ಮಾಡೋಕೆ ಅಂತೇಳಿ ನಮ್ಮನ್ನ ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ. ನಮ್ ಫ್ರೆಂಡ್ಸ್ ಇವರೆಲ್ಲ ನೋಡ್ಬೇಕು, ಫ್ರೆಂಡ್ಸ್ ಇದಾರೆ. ಇವ್ರು ನಮ್ಮ ಫ್ರೆಂಡ್ಸ್ ನೋಡಿ. ಇದು ನಮ್ಮ ಶಿವಮೊಗ್ಗದಲ್ಲಿರೋ ಬ್ಯೂಟಿಫುಲ್ ಪ್ಲೇಸಸ್. ನೀವು ನೋಡ್ಬೋದು, ಕಾಣಿಸ್ತಿದೆಯಲ್ಲ, ಅದು ಲೇಕ್ ಆಫ್ ಹೊನ್ನಾಳಿ. ಶಿವಮೊಗ್ಗದ ಮೀನ್ ರೋಡಲ್ಲಿರೋ ಲೇಕು ಇದು. ನಮ್ಮ ಶಿವಮೊಗ್ಗಕ್ಕೆ ಸೇರಿದ ಊರಿದೆ. ಹೀಗೆ ನೋಡಿದ್ರೆ ಸುತ್ತ ನಮ್ಮ ಮಲೆನಾಡಿನ ಸಿರಿ ನಿಮಗೆ ಕಾಣಿಸ್ಬೋದು. ಮಲೆನಾಡಿನ ಸಿರಿ ಹೇಗಿದೆ ಅಂತೇಳಿ ಬನ್ನಿ, ಇನ್ನು ನಾನು ತೋರಿಸ್ತೀನಿ. ನೀವು ನೋಡ್ಬೋದು ನಮ್ಮ ಗೆಳೆಯರ ಜೊತೆ ಆ ಮಕ್ಕಳು ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅಂತೇಳಿ. ಹಾಗೆ ನಾವು ನೋಡ್ತಾ ನೋಡ್ತಾ ನಮಗೆ ಕಾಣಿಸುತ್ತೆ ಈ ಎಷ್ಟು ಸುಂದರವಾದ ವ್ಯೂ. ನೀವು ನೋಡ್ಬೋದು, ಎಲ್ಲ ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ನಮಗೆ ಎಷ್ಟು ಚೆನ್ನಾಗಿ ಸುಂದರವಾದ ವ್ಯೂ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಆನೆಕಲ್ಲು, ಉಳಿಕಲ್ಲು ಎಲ್ಲ ಇದೆ ಅಂತಪ್ಪ ಇಲ್ಲಿ. ಮತ್ತೆ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ದೇವಸ್ಥಾನ ನಾವು ತೋರಿಸ್ತೀವಿ, ನೋಡಿ, ನೋಡ್ತಾ ಇರಿ. ಸ್ಟಾರ್ಟ್. ಫ್ರೆಂಡ್ಸ್, ದೇವಸ್ಥಾನದ ಹತ್ರ ಬಂದಿದ್ದೀವಿ, ಇನ್ನೇನು ಸ್ವಲ್ಪ ದೂರ ಇದೆ, ಬನ್ನಿ ಹೋಗೋಣ ಅಂತ ನಮ್ಮ ಹುಡುಗರು ದೇವಸ್ಥಾನದ ಹತ್ರ ಕರ್ಕೊಂಡ್ ಬಂದಿದ್ದಾರೆ. ದೇವಸ್ಥಾನ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹತ್ರ ಹೋದ್ರೆ ಹೇಗಿದೆ ಅಂತ ಗೊತ್ತಾಗುತ್ತೆ. ಬನ್ನಿ, ನಿಮ್ಗೂ ಕೂಡ ತೋರಿಸ್ತೀವಿ.
ಗಾಯ್ಸ್ ಫೈನಲಿ ನಾವು ದೇವಸ್ಥಾನ ಹೇಗಿದೆ, ದೇವಸ್ಥಾನದ ಸುತ್ತಮುತ್ತ ವ್ಯೂ ಹೇಗಿದೆ ಎಲ್ಲ ನಿಮಗೆ ನಾವಿಬ್ರು ತೋರಿಸ್ಕೊಟ್ಟಿದೀವಿ. ಈ ದೇವಸ್ಥಾನ ಯಾವ ಊರಲ್ಲಿ ಇದೆ ಅಂತ ನಿಮಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ.